ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಕೌಂಟೇ ಇಲ್ಲದ ಗಿಲ್ಲಿ ನಟನ ವಿರುದ್ಧ ಸೆಟೆದು ನಿಂತ ಕೋಟ್ಯಾಧಿಪತಿ ಅಶ್ವಿನಿ ಗೌಡ. ಗಿಲ್ಲಿಯ ವಿರುದ್ಧ ಗೆಲುವು ಕಷ್ಟ ಅಂತ ಗೊತ್ತಿದ್ರೂ ಕೂಡ ಬೇರೆಯವರ ತರ ಬಕೆಟ್ ಹಿಡಿಯದ ಹೋರಾಟಗಾರ್ತಿ. ಅಂದು ಅಶ್ವಿನಿ ಗೌಡ ಹೇಳಿದ ಮಾತು ಇಂದು ಸತ್ಯವಾಗಿ ಬಿಡ್ತು. ಏನಿದರ ರಹಸ್ಯ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇರ್ತಕ್ಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸೆಪ್ಟೆಂಬರ್ 28ರಂದು ಅದ್ದೂರಿಯಾಗಿ ಮುಹೂರ್ತ ಕಂಡಂತ, ಅದ್ದೂರಿಯಾಗಿ ಭರ್ಜರಿಯಾಗಿ ಓಪನಿಂಗ್ ಕಂಡಂತ ಬಿಗ್ ಬಾಸ್ ಸೀಸನ್ 12ಕ್ಕೆ ಇದೀಗ ಫೈನಲ್ಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. 16ರಂದು ಡಾನ್ಸ್ಗಳ ಒಂದು ಶೂಟಿಂಗ್ ನಡೆಯುತ್ತೆ. 17 ಮತ್ತು 18ರಂದು ಬಿಗ್ ಬಾಸ್ ಫೈನಲ್ ನಡೆಯುತ್ತೆ. ಮತ್ತು 18ರಂದು ಕಿಚ್ಚ ಸುದೀಪ್ ಅವರು ಒಬ್ಬ ಅಭ್ಯರ್ಥಿಯನ್ನ ಬಿಗ್ ಬಾಸ್ ವಿನ್ನರ್ ಎನ್ನುವಂತ ಘೋಷಣೆ ಮಾಡಿ ಇದೀಗ ಬಿಗ್ ಬಾಸ್ 12ಕ್ಕೆ ಅಧಿಕೃತವಾಗಿ ತೆರೆಯನ್ನು ಎಳೆಯುತ್ತಾರೆ. ಅಷ್ಟು ಮಟ್ಟಿಗೆ ಇದೀಗ ಬಿಗ್ ಬಾಸ್ 12 ಎನ್ನುವುದು ಕುತೂಹಲದ ಒಂದು ಆಗರವಾಗಿದೆ. ಇಲ್ಲಿಯ ತನಕ ಬಿಗ್ ಬಾಸ್ 11 ಸೀಸನ್ಗಳಲ್ಲಿ ಆದಂತ ಒಂದು ಏರುಪೇರು ಅಥವಾ ಬೇರೆ ಬೇರೆ ಅಪ್ ಅಂಡ್ ಡೌನ್, ಬೇರೆ ಬೇರೆ ವಿವಾದ, ಬೇರೆ ಬೇರೆ ಕಾಂಟ್ರವರ್ಸಿಯಲ್ ಕ್ಯಾರೆಕ್ಟರ್ಗಳು ಇಲ್ಲದ ಕಾರಣ ಏನೋ ಒಂಥರ ಸಪ್ಪೆ ಆಗುತ್ತೆ ಅನ್ನುವಂತ ಒಂದು ಮಾತು ಸ್ಟಾರ್ಟಿಂಗ್ ಅಲ್ಲಿ ಕೇಳಿ ಬಂದಿತ್ತು. ಆದ್ರೆ ಈ ಕಾಂಟ್ರವರ್ಸಿ ಇಲ್ಲದ ಕ್ಯಾರೆಕ್ಟರ್ಗಳೇ ಈ ಬಿಗ್ ಬಾಸ್ ಸೀಸನ್ 12ರ ಹೈಲೈಟ್ ಅನ್ನೋದು ಇದೀಗ ಪ್ರತಿಯೊಬ್ರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ಕ್ಯಾರೆಕ್ಟರ್ಗಳು ಕೂಡ ಅಂದ್ರೆ ಪ್ರತಿಯೊಬ್ಬ ಒಂದು ಸ್ಪರ್ಧಿಗಳು ಕೂಡ ಬೇರೆ ಬೇರೆ ತರಹದ ಒಂದು ವಿಭಿನ್ನವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಈ ಬಿಗ್ ಬಾಸ್ 12 ಎನ್ನುವಂತ ರಿಯಾಲಿಟಿ ಶೋ ಅತ್ಯಂತ ಒಂದು ಮಹತ್ವಪೂರ್ಣದ ಘಟ್ಟಕ್ಕೆ ಬಂದು ತಲುಪಿದೆ. ಮತ್ತು ಇದೀಗ ಮನೆಯಲ್ಲಿ 8 ಜನ ಉಳ್ಕೊಂಡಿದ್ದಾರೆ. 9 ಜನರ ಪೈಕಿ ಒಬ್ಬ ಸ್ಪರ್ಧಿ ಇದೀಗ ಮನೆಯಿಂದ ಹೊರಗೋಗಿದ್ದಾರೆ. ಇದರ ನಡುವೆ ಇದೀಗ ಬಿಗ್ ಬಾಸ್ ಒಂದು ಕೂಡಲೇ ಒಂದು 90 ಡೇಸ್ ತನಕ, ಫ್ರಮ್ ದ ಸ್ಟಾರ್ಟಿಂಗ್ ಟು 90 ಡೇಸ್ ತನಕ ಗಿಲ್ಲಿ ನಟ ಗೆಲ್ತಾನೆ, ಗಿಲ್ಲಿಯೇ ಬಿಗ್ ಬಾಸ್ ಸೀಸನ್ 12ರ ವಿನ್ ಆಗ್ತಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಅದಕ್ಕೆ ಬೇರೆ ಬೇರೆ ಆಯಾಮ ಕೂಡ ಬಂದಿತ್ತು. ಅದಾದ ನಂತರ ಬಿಗ್ ಬಾಸ್ ಸ್ಪರ್ಧಿಯಾದಂತ ಗಿಲ್ಲಿ ನಟನ ವಿರುದ್ಧ ಯಾರು ಸೆಣಸಾಡ್ತಾರೆ, ಬಿಗ್ ಬಾಸ್ ಒಂದು ಕೂಡಲೇ ಒನ್ ಮ್ಯಾನ್ ಶೋ ತರ ಎನ್ನುವುದು ಇದೀಗ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳು ಬೇರೆ ಬೇರೆ ತರ ಒಂದು ವ್ಯಾಖ್ಯಾನ ಪಡ್ಕೊಳ್ತಾ ಇದೆ. ಆದರೆ ಬಿಗ್ ಬಾಸ್ ಒಂದ್ ಕೂಡಲೇ ಗಿಲ್ಲಿಗೆ ಯಾರು ಕೂಡ ಸ್ಪರ್ಧಿ ಕೊಡ್ತಾ ಇಲ್ಲ ಎನ್ನುವಂತ ಮಾತು ಒಂದ್ ಕಡೆ ಕೇಳಿ ಬರ್ತಾ ಇತ್ತು. ಅದರ ವಿರುದ್ಧವಾಗಿ ಒಂದೇ ಒಂದು ಸ್ಪರ್ಧಿ ಗಿಲ್ಲಿಯ ವಿರುದ್ಧ ಫ್ರಮ್ ದ ಸ್ಟಾರ್ಟಿಂಗ್ ಟು ಟಿಲ್ ಟುಡೇ ಸೆಟೆದು ನಿಂತದಂದ್ರೆ ಅದು ಹೋರಾಟಗಾರ್ತಿ ಅಶ್ವಿನಿ ಗೌಡ ಮಾತ್ರ. ನೋಡಿ, ಒಂದು ಶೋ ಅಂದ ಕೂಡಲೇ ಒಂದು ಹೋರಾಟ ಇರಲೇಬೇಕು. ಅದು ಅಶ್ವಿನಿ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಬೇರೆ ಬೇರೆ ಅದು ಅವರವರ ವೈಯಕ್ತಿಕ ಒಂದು ಅಭಿಪ್ರಾಯ. ಅದು ಆಟಕ್ಕೆ ಏನೇನೋ ಮಾತಾಡ್ತಾ ಅದು ಬೇರೆ ಪ್ರಶ್ನೆ. ಆದ್ರೆ ಆಟ ಅಂತ ಬಂದಾಗ ಕೆಲವೊಂದು ಸ್ಪರ್ಧಿಗಳು ಯಾವಾಗ ಗಿಲ್ಲಿ ನಟ ಮನರಂಜನೆ ಮಾಡ್ತಾನೆ, ಗಿಲ್ಲಿ ನಟ ಪ್ರಾಪರ್ಟಿ ಕಾಮಿಡಿ ಮಾಡ್ತಾನೆ, ಗಿಲ್ಲಿ ನಟ ಬೇರೆಯವರ ವೀಕ್ನೆಸ್ ಅನ್ನ ಆಡ್ಕೊಳ್ತಾನೆ, ಅದು ಎಲ್ಲರ ಮನರಂಜನೆ ಆಗುತ್ತೆ. ಮತ್ತು ಪದೇ ಪದೇ ಕಿಚ್ಚನ ಕಟಕಟಿಯಲ್ಲಿ ಒಂದು 50% ಅಥವಾ 50% ಅಷ್ಟು ಗಿಲ್ಲಿಯದೇ ಮಾತನಾಡ್ಕೊಳ್ತೆ ಅಂದಾಗ ಅಲ್ಲಿನ ಉಳಿದ ಸ್ಪರ್ಧಿಗಳಿಗೆ ಎಲ್ಲೋ ಒಂದ್ ಕಡೆ ಮನಸ್ಥಿತಿ ಕುಗ್ಗುತ್ತೆ. ಅದೇನಂದ್ರೆ ಇಲ್ಲ ಗಿಲ್ಲಿ ಗೆಲ್ತಾನೆ. ಅದು ಯಾವಾಗ ಕನ್ಫರ್ಮ್ ಆಗತ್ತಂದ್ರೆ ಯಾವಾಗ ಫ್ಯಾಮಿಲಿ ವೀಕೆಂಡ್ ಇರುತ್ತಲ್ಲ, ಆವಾಗ ಪ್ರತಿಯೊಬ್ಬ ಸ್ಪರ್ಧಿಗಳು ಅಂದ್ರೆ ಬಿಗ್ ಬಾಸ್ ನಲ್ಲಿ ಇರುವಂತಹ ಸ್ಪರ್ಧಿಗಳ ಅಪ್ಪ ಅಮ್ಮ, ಪೋಷಕರು, ಅಣ್ಣ ತಮ್ಮ ಎಲ್ಲ ಸ್ವಲ್ಪ ಜನ ಬಂದಾಗ ಪ್ರತಿಯೊಬ್ಬರು ಕೂಡ ತಮ್ಮ ಮಗನಿಗೆ, ತಮ್ಮ ವ್ಯಕ್ತಿಗೆ ಹೇಳಿದ್ದು ಅಂದ್ರೆ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾನೆ, ತನ್ನ ಮಗ ತನ್ನ ಮಗಳು ಈ ಸ್ಪರ್ಧೆಯಲ್ಲಿ ಇಲ್ಲ ಅಂದ್ರೆ ನಾವು ಗಿಲ್ಲಿ ಮತ ಹಾಕ್ತಿದ್ವಿ ಅನ್ನುವಂತ ಮಾತನ್ನ ಕೇಳಿದಾಗ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಅರ್ಥ ಆಯ್ತು, ಇದು ಗಿಲ್ಲಿಯ ಶೋ. ನಾವೇನೇ ಮಾಡಿದ್ರು ಕೂಡ ಗಿಲ್ಲಿಯನ್ನು ಎದುರು ಹಾಕೊಂಡ್ರೆ ಆಗಲ್ಲ. ನಾವು ಇರೋಷ್ಟು ದಿನ ಗಿಲ್ಲಿಯ ಜೊತೆಗೆ ಇರ್ಬೇಕು ಮತ್ತು ಗಿಲ್ಲಿಯನ್ನು ಸಪೋರ್ಟ್ ಮಾಡ್ಕೊಂಡು ಗಿಲ್ಲಿಯ ಅಭಿಮಾನಿಗಳನ್ನ ಗೆಲ್ಬೇಕು ಎನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಬಿಟ್ರು ಪ್ರತಿಯೊಬ್ಬ ಸ್ಪರ್ಧಿಗಳು. ಅದರಲ್ಲೂ ಕಾವ್ಯ ಸ್ಟಾರ್ಟಿಂಗ್ ಇಂದ ಗಿಲ್ಲಿ ಅವರಿಗೆ ಸ್ನೇಹಿತರಾಗಿದ್ರು, ಗಿಲ್ಲಿ ಅವರ ಒಂದು ತಪ್ಪನ್ನು ತಿದ್ದುಕೊಳ್ತಿದ್ರು ಮತ್ತು ಗಿಲ್ಲಿಯವರ ಸಹಾಯದಿಂದನೇ ಅವರು ಇಲ್ಲಿಯ ತನಕ ಬಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಅಶ್ವಿನಿ ಗೌಡ ಕಾವ್ಯ ಅವರ ತಮ್ಮ ಬಂದು ಹೀಗೀಗೆ ಆಗ್ತಿದೆ ಅನ್ನುವಂತ ಒಂದು ಕ್ಲೂಯನ್ನ ಕೊಟ್ಟು ಈ ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಕಾವ್ಯ ಹೊರಗೆ ಬರ್ತಾರೆ ಎನ್ನುವಂತ ಮಾತಿತ್ತು. ಆದ್ರೆ ಯಾಕೆ ಹೊರಗೆ ಬಂದಿಲ್ಲ ಎನ್ನುವುದೇ ಆಶ್ಚರ್ಯ ಎನ್ನುವಂತ ಆಶ್ಚರ್ಯಕರವಾದಂತ ಮಾತನ್ನ ಸುದೀಪ್ ಅವರು ಹೇಳಿದ್ರು. ಇದು ಮೇಲ್ನೋಟಕ್ಕೆ ಸತ್ಯ ಆದ್ರೂ ಕೂಡ ಪ್ರತಿಯೊಬ್ಬ ಸ್ಪರ್ಧಿಯು ಗಿಲ್ಲಿಯ ನಟನ ವಿರುದ್ಧ ಒಂದ್ ಸ್ವಲ್ಪ ರೇಗಾಡಿದ್ರು ಕೂಡ ಮಾರನೇ ಕ್ಷಣದಲ್ಲಿ ಜೊತೆಗೆ ಹೋಗಿ ಸಾರಿ ಕೇಳ್ತಾರೆ. ಆಸ್ ಲೈಕ್ ಧ್ರುವಂತ್ ಮತ್ತೊಬ್ರು ಗಿಲ್ಲಿಯ ವಿರುದ್ಧ ಮಾತನಾಡಲ್ಲ, ಮತ್ತೊಬ್ರು ಗಿಲ್ಲಿಯನ್ನ ಬೈದ್ರು ಕೂಡ ಮತ್ತೊಂದ್ ಕಡೆ ಹೋಗುತ್ತಾರೆ. ಆದ್ರೆ ಅಶ್ವಿನಿ ಗೌಡ ಫ್ರಮ್ ದ ಸ್ಟಾರ್ಟಿಂಗ್ ಟು ಟಿಲ್ ಟುಡೇ ಅವರು ಗಿಲ್ಲಿಯ ವಿರುದ್ಧ ಹೋರಾಡ್ತಾನೆ ಬಂದ್ರು. ಅವರು ಕೋಟ್ಯಾಧಿಪತಿ, ದೊಡ್ಡ ದೊಡ್ಡ ಮನೆ ಇದೆ, ಅವರಿಗೆ ಅನೇಕ ಜನಪ್ರಿಯತೆ ಅಥವಾ ಬೇರೆ ಬೇರೆ ತರ ಅಥವಾ ಅಂದ್ರೆ ಬೇರೆ ಬೇರೆ ಶೋಗಳಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಮತ್ತೊಂದು ಕಡೆ ಕಳೆದ 3-4 ವರ್ಷದ ಹಿಂದೆ ಗಿಲ್ಲಿ ನಟನ ಹತ್ರ ಅಕೌಂಟ್ ಇರಲಿಲ್ಲ ಅಂತ
ಎನ್ನುವಂತ ಮಾತು ಅವರ ಸ್ನೇಹಿತರು ಹೇಳಿದ್ರು. ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಹತ್ರ ಅಕೌಂಟ್ ಇಲ್ಲ, ಒಬ್ಬ ವ್ಯಕ್ತಿ ಹಳ್ಳಿಗಾಡಿನ ಬಂದಿದ್ದಾನೆ, ಆದ್ರೂ ಕೂಡ ಗೆಲ್ಬಹುದು, ಅವನ ವಿರುದ್ಧ ನಾಯಕ್ ಹೋರಾಡ್ಲಿ, ಅವನ ವಿರುದ್ಧ ಹೋರಾಡಿದ್ರೆ ನಾನು ಕೋಟ್ಯಾಧಿಪತಿ ಆಗಿದ್ದೇನೆ, ನಾನು ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ, ನಾನು ಬಿಗ್ ಬಾಸ್ ಶೋ ಅನ್ನು ಬಿಟ್ಟು ಹೋಗ್ಬೋದು ಎನ್ನುವಂತ ಒಂದು ಕಿಂಚಿತ್ತು ಅಹಮಿಲ್ಲದೆ, ಓಕೆ ಬೇರೆ ಬೇರೆ ತರದ ಬ್ಯಾಕಪ್ ಇದೆ, ತನ್ನ ಒಂದು ಗೌರವವನ್ನೇ ಇಟ್ಕೊಂಡು ನೀನ್ ನನಗೆ ಮರ್ಯಾದೆ ಕೊಡು ಎನ್ನುವಂತ ಮಾತ ಹೇಳಿ ಬೇಕಾದಷ್ಟು ಹೊತ್ತಿಗೆ ಗಿಲ್ಲಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ನೋಡಿ, ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಅಂದ್ರೆ, ಸ್ಪರ್ಧಿ ಅಂತ ಬಂದಾಗ ನಾನು ಬಿಗ್ ಬಾಸ್ ಸೀಸನ್ 1ರಿಂದ 12 ತನಕ ಬಹುತೇಕ ಎಪಿಸೋಡ್ಗಳನ್ನ ನೋಡಿದ್ದೇನೆ, ಬಹುತೇಕ ಈ ಕಿಚ್ಚನ ಕಟಕಟೆಯನ್ನು ನೋಡಿದ್ದೇನೆ, ಕಿಚ್ಚ ಸುದೀಪ್ ಅವ್ರಿಗೆ ಹತ್ರ 50 ವರ್ಷ ಆಗ್ತಾ ಬಂದ್ರು ಕೂಡ 20 ವರ್ಷದ ಸ್ಪರ್ಧಿಗೂ ಕೂಡ ಅವರು ಇವರೇ ಸರ್ ಮೇಡಮ್ ಎನ್ನುವಂತ ಮಾತಾಡ್ತಾರೆ. ರಕ್ಷಿತಾ ಶೆಟ್ಟಿಯವರು ಕೂಡ ರಕ್ಷಿತಾ ಎನ್ನುವಂತ ಏಕವಚನದಲ್ಲಿ ನೀನು ಎನ್ನುವಂತ ಏಕವಚನ ಮಾತಾಡ್ಲೇ ಇಲ್ಲ. ಸೊ ಹಿ ಡಿಸರ್ವ್ ಟು ಬಿ ಗೆಟ್ಟಿಂಗ್ ರೆಸ್ಪೆಕ್ಟ್ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಏನಾದ್ರೂ ಏಕವಚನ ಮಾತಾಡಿದವರಿಗೆ ಅದು ಹಕ್ಕಿರುತ್ತೆ, ಯಾಕಮ್ಮ ಏಕವಚನ ಮಾತಾಡ್ತೇನೆ ಅಂತ ಹಕ್ಕಿರುತ್ತೆ. ಆದ್ರೆ ಅಶ್ವಿನಿ ಗೌಡ ಅವರು ಆ ಒಂದು ವಿಚಾರದಲ್ಲಿ ಮಾತು ತಪ್ಪಿದ್ರು ಅಂತ ಹೇಳ್ಬೋದು. ಎಲ್ಲರಿಗೂ ಏಕವಚನ ಮಾತಾಡ್ತಾರೆ, ಆದ್ರೆ ನೀನು ಅಥವಾ ಏಕವಚನ ಮಾತಾಡಿದಾಗ ಅದು ಅವರಿಗೆ ಸಿಟ್ಟು ಬರುತ್ತೆ, ಅದು ಅವರ ಬೆಳೆದು ಬಂದ ರೀತಿನೋ ಅದು ಬೇರೆ ಪ್ರಶ್ನೆ, ಅದು ವೈಯಕ್ತಿಕ. ಆದ್ರೆ ಟಾಸ್ಕ್ ಅಂತ ವಿಚಾರ ಬಂದಾಗ, ಹೋರಾಟ ಅಂತ ವಿಚಾರ ಬಂದಾಗ, ಗಿಲ್ಲಿ ಎನ್ನುವಂತ ಒಬ್ಬ ಹಳ್ಳಿ ಪ್ರತಿಯೊಬ್ಬ ವಿರುದ್ಧ ನಾನು ಯಾಕೆ ಮಂಡಿ ಊರ್ಬೇಕೆನ್ನುವಂತ ಮಾತಾಡದೆ ಅವರ ವಿರುದ್ಧ ಹೋರಾಡಿದ್ರು. ಜೊತೆಗೆ ಅವರು ಹೇಳಿದಂತ ಮಾತಿದೆಯಲ್ಲ, ಅದು ಈಗ ಕೆಲವೊಂದು ಕಡೆ ಸತ್ಯ ಆಗ್ತಾ ಬಂದಿದೆ. ನೀವು ಅಶ್ವಿನಿ ಗೌಡ ಅವ್ರನ್ನ ಕೆಲವೊಂದು ವಿಚಾರದಲ್ಲಿ ಮೆಚ್ಚಲೇಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಕಾವ್ಯ ಇಲ್ಲಿಯ ತನಕ ಬಂದಿದ್ದು ಕೂಡ ಗಿಲ್ಲಿಯ ಸಪೋರ್ಟ್ನಿಂದ, ಪಾಯಿಂಟ್ ಟು ಬಿ ನೋಟೆಡ್ ಒಂದು. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಪದೇ ಪದೇ ಗಿಲ್ಲಿಯವರನ್ನ ಹೊಗಳೋದು, ಗಿಲ್ಲಿಯವರನ್ನ ಬೈಯೋದು, ಒಂದು ಕನ್ಫ್ಯೂಸ್ ಮೈಂಡ್ ಅಲ್ಲಿದ್ರು. ಅವರು ಕೂಡ ಇದೀಗ ರಕ್ಷಿತಾ ಶೆಟ್ಟಿ ಕೂಡ ಇದೀಗ ಗಿಲ್ಲಿಯನ್ನು ಇಷ್ಟಪಡ್ತಾರೆ, ಅವರು ಕಾಮಿಡಿ ಮಾಡ್ತಾರೆ, ಅವರು ಬೇರೆ ಬೇರೆ ತರ ಆಡ್ತಾರೆ, ಅದು ನನಗಿಷ್ಟ ಎನ್ನುವಂತ ಮಾತನ್ನ ಕಿಚ್ಚ ಸುದೀಪ್ ಅವ್ರ ಮುಂದೆ ಹೇಳಿದ್ರು. ಜೊತೆಗೆ ರಾಶಿಕಾ ಅವರು ಕೂಡ ಇದೀಗ ಅಶ್ವಿನಿ ಅವರ ವಿರುದ್ಧ ತಿರುಗಿದ್ದಾರೆ. ಧ್ರುವ್ ಅಂತವ್ರು ಕೂಡ ಇದೀಗ ಅಶ್ವಿನಿ ಅವರ ಜೊತೆಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಟ್ರ್ಯಾಕ್ ತಪ್ಪಿದೆ, ಗಿಲ್ಲಿನೇ ಗೆಲ್ತಾನೆ, ನಾವು ಟಾಪ್ 5 ಒಳಗಾದ್ರೂ ಬಂದ್ರೆ ಸಾಕು, ಜೊತೆಗೆ ಈ ನಾಮಿನೇಷನ್ ಇಂದ ಎಲಿಮಿನೇಷನ್ ಆಗೋದನ್ನ ತಪ್ಪಿಸ್ಕೊಂಡ್ರೆ ಸಾಕು, ಅಷ್ಟು ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ನಮಗೆ ಭಾಗ್ಯ ಎನ್ನುವಂತ ರೀತಿಯಲ್ಲಿದ್ದಾರೆ. ಧನುಷ್ ಅವರು ಯಾರ ವಿರುದ್ಧ ಹೋರಾಡ್ತಿಲ್ಲ, ಯಾರ ಪರ ಹೋರಾಡ್ತಿಲ್ಲ. ರಘು ಅವರ ಕಾನ್ಸೆಪ್ಟ್ ಏನನ್ನೋದು ಕೂಡ ಇಲ್ಲೇ ತನಕ ಯಾರಿಗೂ ಅರ್ಥ ಆಗಿಲ್ಲ. ಇದರ ಮಧ್ಯೆ ಅಶ್ವಿನಿ ಗೌಡ ಅವರು ಅಂದು ಹೇಳಿದ ಮಾತು ಈಗ ನಿಜವಾಗ್ತಿದೆ. ಅಷ್ಟರ ಮಟ್ಟಿಗೆ ಪದೇ ಪದೇ ತನ್ನ ಮಾತಿಗೆ ಸ್ಟಿಕ್ ಆನ್ ಆಗಿದ್ದಾರೆ ಅಶ್ವಿನಿ ಗೌಡ ಅವರು. ಮೊನ್ನೆ ತಾನೇ ಹೇಳಿದ್ರು, ಅಥವಾ ಹಿಂದೆ ಕೂಡ ಹೇಳ್ತಾ ಇದ್ರು, ಗಿಲ್ಲಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಕಪ್ಪನ್ನ ನಾನೇ ಗೆದ್ಕೊಂಡು ಹೋಗ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಬೇರೆ ಒಬ್ಬರನ್ನು ಕೂಡ ಫೈನಲ್ ಕರ್ಕೊಂಡು ಹೋಗುವಂತ ತಾಕತ್ತಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಹಾಗಾಗಿ ಕಾವ್ಯ ಅವರನ್ನ ಫೈನಲ್ ಕರ್ಕೊಂಡು ಹೋಗ್ತಾರೆ, ರಕ್ಷಿತಾ ಶೆಟ್ಟಿ ಅವರನ್ನ ಫೈನಲ್ ಕರ್ಕೊಂಡು ಹೋಗುವಂತ ಸಾಧ್ಯತೆ ಎನ್ನುವಂತ ಮಾತನ್ನ ಪರೋಕ್ಷವಾಗಿ ಇದೀಗ ಅಶ್ವಿನಿ ಗೌಡ ಅವರು ಪದೇ ಪದೇ ಕಿಚ್ಚನ ಕಟಕಟೆಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಗಿಲ್ಲಿಯ ಯಾವ ಒಂದು ನಡೆಯನ್ನು ಕೂಡ ಒಪ್ತಾ ಇಲ್ಲ, ಅದು ಸ್ಪರ್ಧಾತ್ಮಕವಾಗಿ. ಆದರೆ ಗಿಲ್ಲಿ ಸೋಲುವಂತ ಮನುಷ್ಯನೇ ಅಲ್ಲ. ಅಕೌಂಟ್ ಇಲ್ಲದೆ ಬಂದು ಗಾಂಧಿನಗರಕ್ಕೆ ಬಂದು ಒಂದು ಶೋ 6 ತಿಂಗಳ ಹಿಂದೆ ಆ ವ್ಯಕ್ತಿಯನ್ನ ಬುಕ್ ಮಾಡುತ್ತೆ ಅಂದ್ರೆ ಆ ವ್ಯಕ್ತಿಯ ಒಂದು ಜನಪ್ರಿಯತೆ ಎಷ್ಟು ಅನ್ನೋದು ಕೂಡ ಇದೀಗ ಜನರಿಗೆ ಅರ್ಥ ಆಗುತ್ತೆ. ನಾನು 3-4 ಹೊರಗಡೆ ಬೈಟದ ಕೇಳಿಸ್ಕೊಂಡೆ. ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಬಂದಾಗ ಸುದೀಪ್ ಅವರು ಬೈತಾರೆ, ಜಾನ್ವಿ ಅವ್ರ ವಿಷಯಕ್ಕೆ ಬಂದಾಗ ಸುದೀಪ್ ಅವರು ಬೈತಾರೆ, ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಬೈತಾರೆ. ಆದ್ರೆ ಸುದೀಪ್ ಅವರು ಅಶ್ವಿನಿ ಅವರಿಗೆ ಮತ್ತು ಗಿಲ್ಲಿ ಅವರಿಗೆ ಬೈಯಲ್ಲ, ಯಾಕಂದ್ರೆ ಗಿಲ್ಲಿ ಅವರಿಗೆ ಜನಪ್ರಿಯತೆ ಇದೆಯಲ್ಲ ಅದಕ್ಕೆ ಬೈಯಲ್ಲ ಎನ್ನುವಂತ ಮಾತನ್ನು ಕೂಡ ನಾನು ಕೇಳಿಸ್ಕೊಂಡೆ. ಅದು ಎಷ್ಟರ ಮಟ್ಟಿಗೆ ಸರಿಯೋ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ, ಎಲ್ಲವನ್ನು ಕೂಡ ನಾವು ಅದನ್ನ ಹೈಲೈಟ್ ಮಾಡಿ ನೋಡ್ಲಿಕ್ಕೆ ಆಗಲ್ಲ. ಈ ಹಿಂದೆ ಅಶ್ವಿನಿ ಗೌಡರ ವಿಚಾರಕ್ಕೂ ಬಂದಿತ್ತು, ಅಶ್ವಿನಿ ಗೌಡರಿಗೂ ಯಾಕೆ ಕ್ಲಾಸ್ ತೆಗೆದುಕೊಂಡಿಲ್ಲ ಅನ್ನುವಂಥ ವಿಚಾರ ಕೂಡ ಬಂದಿತ್ತು, ಅದು ಸುದೀಪ್ ಅವರ ವೈಯಕ್ತಿಕ ವಿಚಾರ. ಮತ್ತು ಅದು ಬಿಗ್ ಬಾಸ್ ತಂಡದ ಒಂದು ನಿರ್ದೇಶನ ಕೂಡ ಹೀಗಿರುತ್ತೆ, ಇವರನ್ನು ಹೀಗೆ ಮಾಡಿ ಎಲ್ಲವೂ ಕೂಡ ಅದು ಬೇರೆ ಪ್ರಶ್ನೆ. ಆದ್ರೆ ಒಂದು ಹಂತಕ್ಕೆ ಗಿಲ್ಲಿ ಎನ್ನುವಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗೆಲ್ತಾನೆ ಎನ್ನುವಂತ ಮನವರಿಕೆ ಆದಾಗ್ಲೂ ಕೂಡ ನಾನು ಇರುವಷ್ಟು ದಿನ ಇರಬೇಕು, ನಾನು ಇರುವಷ್ಟು ದಿನ ಫೈನಲ್ ತನಕ ಹೋಗ್ಬೇಕು, ಟಾಪ್ 2 ಅಲ್ಲಿ ಹೋಗ್ಬೇಕನ್ನುವಂತ ಒಂದು ಕಿಂಚಿತ್ತು ಭಾವನೆ ಇಲ್ಲದೆ ಇಲ್ಲಿಯ ತನಕ ಹೋರಾಡಿದರೆ ಫೈನಲ್ ಟಾಪ್ 2 ತನಕ ಹೋರಾಡ್ತಾರೆ. ಒಂದ್ ವೇಳೆ ಗಿಲ್ಲಿ ಗೆದ್ದು ಅಂದ್ರೆ ರನ್ನರ್ ಅಪ್ ಆಗಿ ಬಂದ್ರು ಕೂಡ ಅವರು ಗಿಲ್ಲಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವುದು ಕೂಡ ನನ್ನ ಒಂದು ಅನಿಸಿಕೆ ಆಗಿದೆ. ಗಿಲ್ಲಿ ಗೆಲ್ತಾರೆ, ನೋವರಿ, ಯಾಕಂದ್ರೆ ಗಿಲ್ಲಿ ಒಬ್ಬ ಹಳ್ಳಿ ಸೊಗಡಿನ ಪ್ರತಿಭೆ. ಮತ್ತು ಈಗ ಯಾವುದೇ ವಿಚಾರದಲ್ಲಿ ಟಾಸ್ಕ್ ಕೊಡಿ ಅವರಿಗೆ, ನಟನೆ ಮಾಡ್ತಾರೆ. ಸಿನಿಮಾ ರಂಗಕ್ಕೆ ಬಂದಾಗ ಅಥವಾ ಈ ನಟನೆ ಅಥವಾ ಸಿನಿಮಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಂದಾಗ ನಟನೆ ಮಾಡ್ತಾರೆ, ಅಥವಾ ಸ್ಕ್ರಿಪ್ಟ್ ಬರೆಯಂದ್ರೆ ಸ್ಕ್ರಿಪ್ಟ್ ಬರೀತಾರೆ, ಹಾಡು ಬರೆಯಂದ್ರೆ ಹಾಡು ಬರೀತಾರೆ, ಡಾನ್ಸ್ ಮಾಡೋದ್ರೆ ಡಾನ್ಸ್ ಮಾಡ್ತಾರೆ, ಕಾಮಿಡಿ ವಿಭಾಗದ ಎಲ್ಲಾ ಒಂದು ಆಯಾಮಗಳನ್ನ ಮಾಡ್ತಾರೆ. ಜೊತೆಗೆ ಜನರಿಗೆ ಮುಖ್ಯವಾಗಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇದ್ದಾಗ, ಸಿನಿಮಾ ಫೀಲ್ಡ್ ಅಂದಾಗ ಎಂಟರ್ಟೈನ್ಮೆಂಟ್ ಕೊಡ್ಬೇಕಾಗುತ್ತೆ, ಮೆಸೇಜ್ ಕೊಡ್ಬೇಕಾಗುತ್ತೆ, ಎಲ್ಲವನ್ನೂ ಕೊಡ್ಬೇಕಾಗುತ್ತೆ. ಜೊತೆಗೆ ವಯಸ್ಸು ಬೇರೆ ಹತ್ರ 30 ಇದೆ, ಹೆಣ್ಣು ಮಕ್ಕಳ ಜನಪ್ರಿಯ ವ್ಯಕ್ತಿಯಾಗಿದ್ದಾರೆ.
ಜೊತೆಗೆ ಯಾರನ್ನು ಕೂಡ ನೇರವಾಗಿ ಟಾರ್ಗೆಟ್ ಮಾಡಿ ಮಾತಾಡುವಂತ ವ್ಯಕ್ತಿ ಇಲ್ಲ. ಅಶ್ವಿನಿ ವಿಚಾರಕ್ಕೆ ಯಾಕೆ ಬಂದಂದ್ರೆ ಅಶ್ವಿನಿ ಅವರು ಅವನನ್ನ ಟಾರ್ಗೆಟ್ ಮಾಡಿದ್ರು ಮತ್ತು ಆ ಒಂದು ವಿಷಯವನ್ನು ಇಟ್ಕೊಂಡು ಪದೇ ಪದೇ ಅವರನ್ನ ಕೆಣಕಿದ ಕಾರಣಕ್ಕಾಗಿ ಅಶ್ವಿನಿ ಅವರನ್ನ ಒಂದು ದಿನ ಮಾತ್ರ ಪಾತ್ರೆ ತೊಳೆದಿಲ್ಲ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ರು. ಅದಾದ ಸೆಕೆಂಡ್ ದಿನ ಯಾವುದೇ ಮಾತಿಗೆ ಹೋಗಿಲ್ಲ. ಸ್ಪರ್ಧೆ ಅಂತ ಬಂದಾಗ ಸ್ಪರ್ಧೆ ನೋಡಿ, ಇದೇ ಹೇಳಿದ್ ನಾನು, ಅಕೌಂಟೇ ಇಲ್ಲದ ಗಿಲ್ಲಿ ನಟನ ವಿರುದ್ಧ ಸೆಟದು ನಿಂತ ಕೋಟ್ಯಾಧಿಪತಿ ಅಂತ. ಇಲ್ಲಿ ಎರಡು ವ್ಯತಿರಿಕ್ತ ಭಾವನೆಗಳು. ಒಂದು ಅಕೌಂಟ್ ಇಲ್ಲದೆ ಬಂದು ತನ್ನ ಪ್ರತಿಭೆಯಿಂದ ಬಂದು ಇದೀಗ ಅಕೌಂಟ್ ಅನ್ನ ಮಾಡಿ ಕೋಟ್ಯಾಧಿಪತಿ ಆಗುವಂತ ಹಂತಕ್ಕೆ ಬಂದಿರುವಂತ ಗಿಲ್ಲಿ ನಟ ಒಂದ್ ಕಡೆ, ಜೊತೆಗೆ ಹುಟ್ಟು ಬೆಳ್ತಾನೆ ಕೋಟ್ಯಾಧಿಪತಿ ಆದ್ರೂ ಕೂಡ ಒಬ್ಬ ಅಕೌಂಟ್ ಇಲ್ಲದ ವ್ಯಕ್ತಿ ಜೊತೆ ನಾನು ಯಾಕೆ ಹೋರಾಡಬೇಕು ಎನ್ನುವಂತ ಮನಸ್ಸಿಲ್ಲದೆ ಹೋರಾಡ್ತಾ, ಅಥವಾ ಅಂತ ಒಂದು ಕಿಂಚಿತ್ತು ಭಾವನೆ ಇಲ್ಲದೆ ನಾನು ಹೋರಾಡ್ತೇನೆ, ನಂದು ಸ್ಪರ್ಧೆ ಎನ್ನುವಂತ ಒಂದು ಕಂಟೆಸ್ಟೆಂಟ್ ಮತ್ತೊಂದ್ ಕಡೆ. ಈ ಇಬ್ಬರು ಸ್ಪರ್ಧಿಗಳು ಇದೀಗ ಫೈನಲ್ಗೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಒಬ್ರು ಟಾಪ್ 1 ಆಗ್ತಾರೆ, ಒಬ್ರು ಟಾಪ್ 2 ಆಗ್ತಾರೆ. ಗಿಲ್ಲಿ ಟಾಪ್ 1 ಆದ್ರೆ ಅಶ್ವಿನಿ ಗೌಡ ಅವರು ಟಾಪ್ 2 ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದಂತ ಧನುಷ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಥವಾ ಸ್ಪಂದನ, ಈ ಮೂರರಲ್ಲಿ ಒಬ್ರು ಹೊರಗೆ ಹೋಗ್ತಾರೆ, ಮತ್ತೊಬ್ಬರಿಗೆ ಉಳ್ಕೊಳ್ತಾರೆ. ಅವರು ಯಾವ ಮಟ್ಟಿನ ಸ್ಪರ್ಧೆಯನ್ನು ಒಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಫೈನಲ್ ನಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅವ್ರನ್ನ ಟಾಪ್ 5 ತನಕ ಕರ್ಕೊಂಡು ಹೋಗ್ತಾರ, ಅಥವಾ ಬೇರೆ ಬೇರೆ ತರ, ಅಂದ್ರೆ ಅವ್ರು ಸೇವ್ ಆಗಿದ್ರೆ ಈಗ ಟಾಪ್ 5 ಬರ್ತಾರೆ, ಅದಕ್ಕಿಂತ ಮಾತಿಲ್ಲ. ಆದ್ರೆ ಟಾಪ್ 1 ಅಂತೂ ಗಿಲ್ಲಿ ಆಗ್ತಾರೆ. ಆದ್ರೆ ನಾವು ಅಶ್ವಿನಿ ಗೌಡ ಅವ್ರನ್ನ ಕೆಲವೊಂದು ವಿಚಾರದಲ್ಲಿ ಮೆಚ್ಚಲೇಬೇಕಾಗತ್ತೆ. ಹೋರಾಟಗಾರ್ತಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ರೆ, ಯಾವಾಗ ಮಿಡ್ ಫ್ಯಾಮಿಲಿ ವೀಕೆಂಡ್ ಆದ್ರೂ ಕೂಡ ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದು, ಅಥವಾ ನಿನ್ನೆ ಕಿಚ್ಚನ ಕಟಕಟಿಯಲ್ಲಿ ಕೂಡ ಗಿಲ್ಲಿ ಗೆಲ್ತಾನೆ ಅನ್ನುವಂತ ಪರೋಕ್ಷ ಹೇಳಿಕೆಗಳು ಬಂದಾದ್ರು ಕೂಡ ಅದಕ್ಕೆ ಒಪ್ಪದೆ ಸ್ಪರ್ಧೆ ಇದೆ, ನಾನು ಗೆಲ್ತೇನೆ, ನನ್ನ ಜನ ಗೆಲ್ಲಿಸ್ತಾರೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಿಜವಾದ ಸ್ಪರ್ಧೆ. ಗಿಲ್ಲಿ ನಟನಿಗೆ ಇದೀಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆ ಹೊಡ್ತಾ ಇರುವುದು ಅದು ಯಾರಂದ್ರೆ ಸದ್ಯದ ಮಟ್ಟಿಗೆ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಆದ್ರೆ ಎಲ್ಲ ಲೆಕ್ಕಾಚಾರದ ಪ್ರಕಾರ ಗಿಲ್ಲಿ ಗೆಲ್ತಾನೆ. ಒಂದ್ ವೇಳೆ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಅದು ಕಲರ್ಸ್ ಕನ್ನಡದ ಮೇಲೆ ಮತ್ತೊಂದು ಕಪ್ಪು ಚುಕ್ಕಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.